ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚಿಕ್ಕಜಾಜೂರು ಗ್ರಾಮ ಪಂಚಾಯಿತಿ ಮುತ್ತಗದೂರು ಹಾಗೂ ಕೆರೆ ಅಭಿವೃದ್ಧಿ ಸಮಿತಿ ವಿಶ್ವನಾಥನಹಳ್ಳಿ ಗ್ರಾಮ ಇವರ ಸಹಭಾಗಿತ್ವದಲ್ಲಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಹಾಗೂ ಮಾತೋಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಡೆ ಅವರ ಮಾರ್ಗದರ್ಶನದಲ್ಲಿ ನಮ್ಮೂರು ನಮ್ಮ ಕೆರೆ ಯೋಜನೆ ಅಡಿಯಲ್ಲಿ ಗೋಕಟ್ಟೆ ಕೆರೆಯ ಹೂಳೆತ್ತುವ ಕಾಮಗಾರಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೇಂದ್ರ ಕಚೇರಿಯ ಸಮುದಾಯ ಅಭಿವೃದ್ಧಿ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀ ಆನಂದ ಸುವರ್ಣ ಅವರು ಉದ್ಘಾಟನೆ ಮಾಡಿ ಮಾತನಾಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಕೆರೆ ಹೂಳೆತ್ತುವ ಕಾರ್ಯಕ್ರಮವು ಉತ್ತಮ ಕೆಲಸವಾಗಿದೆ. ಪ್ರತಿ ವರ್ಷವೂ ಯೋಜನೆಯಿಂದ ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ರಾಜ್ಯಾದ್ಯಂತ ನೂರಾರು ಕೆರೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಕೆರೆ ಹೂಳೆತ್ತುವುದರಿಂದ ಕೆರೆಗಳಲ್ಲಿ ಹೆಚ್ಚು ನೀರು ಸಂಗ್ರಹವಾಗುತ್ತದೆ. ಇದರಿಂದ ಅಂತರ್ಜಲ ಗುಣಮಟ್ಟ ವೃದ್ಧಿಯಾಗಿ ಸುತ್ತಮುತ್ತಲಿನ ಬೋರ್ವೆಲ್, ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ಅನುಕೂಲವಾಗುತ್ತದೆ. ಕೆರೆ ಕಾಮಗಾರಿಯಲ್ಲಿ ಗ್ರಾಮಸ್ಥರ ಪಾತ್ರ ಮಹತ್ವದ್ದಾಗಿದೆ. ಯೋಜನೆಯ ಈ ಅವಕಾಶವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಕೆರೆ ಕಟ್ಟೆಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುವುದು ಎಲ್ಲರ ಜವಾಬ್ದಾರಿ ಆಗಿದೆ ಎಂದು ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ನಿರ್ದೇಶಕರು ಶ್ರೀ ದಿನೇಶ್ ಪೂಜಾರಿ ಅವರು ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮುತ್ತಗದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ನೀಲಮ್ಮ ಮಂಜುನಾಥ್, ಉಪಾಧ್ಯಕ್ಷರಾದ ಶ್ರೀ ದೀಪಕ್, ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ದೇವರಾಜ್ ಎಂ, ಗೋಕಟ್ಟೆ ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಟಿಎನ್ ಶಿವರುದ್ರಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಲಕ್ಷ್ಮೀದೇವಿ ರಂಗಸ್ವಾಮಿ, ಶ್ರೀ ಫಕೀರಪ್ಪ, ಊರಿನ ಪ್ರಮುಖರಾದ ಕೆಎಚ್ ಶಿವಕುಮಾರ್, ಶ್ರೀ ರಂಗಸ್ವಾಮಿ, ಒಕ್ಕೂಟ ಅಧ್ಯಕ್ಷರಾದ ನೇತ್ರಾವತಿ, ಕೆರೆ ಅಭಿಯಂತರರಾದ ಹರೀಶ್, ಸಿಡಿಪಿ ಯೋಜನಾಧಿಕಾರಿಗಳಾದ ಸುರೇಶ್, ಗ್ರಾಮದ ಮುಖಂಡರು, ರೈತರು, ಗ್ರಾಮಸ್ಥರು, ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕೃಷಿ ಮೇಲ್ವಿಚಾರಕರಾದ ತಿರುಪತಿ ನಿರೂಪಿಸಿದರು. ಕ್ಷೇತ್ರ ಯೋಜನಾಧಿಕಾರಿಗಳಾದ ಶ್ರೀ ವಸಂತ್ ಎಸ್ ಅವರು ಸ್ವಾಗತಿಸಿದರು. ವಲಯ ಮೇಲ್ವಿಚಾರಕರಾದ ನೀಲಮ್ಮ ವಂದಿಸಿದರು. ವರದಿ ನಾಗರಾಜ್ ಹೊಳಲ್ಕೆರೆ. ಕೆರೆಯ ಕಾಮಗಾರಿ ಸುಸೂತ್ರವಾಗಿ ನಡೀಲಿ ಮತ್ತು ಈ ಊರಿನ ಎಲ್ಲ ಜನರಿಗೆ ಸುಭಿಕ್ಷೆಯನ್ನ ಕೊಡುವ ತಾಯಿ ಗಂಗೆ ಈ ಕೆರೆ ಕಾಮಗಾರಿ ಆದಮೇಲೆ ಸದಾ ತುಂಬಿರಲಿ ಅಂತೇಳಿ ಪ್ರಾರ್ಥಿಸ್ತಾ ಈ ಕೆರೆ ಕಾಮಗಾರಿಗೆ ಶ್ರೀ ಮಂಜುನಾಥ ಸ್ವಾಮಿಯನ್ನ ಮತ್ತು ಈ ಊರಿನ ಎಲ್ಲ ದೇವರನ್ನ ಮತ್ತು ಹಿರಿಯರನ್ನ ಪ್ರಾರ್ಥಿಸಿ ಈ ಕಾಮಗಾರಿಗೆ ಚಾಲನೆಯನ್ನು ಕೊಡ್ತಾರೆ. ಸಮಿತಿಯವರೆಲ್ಲ ಬನ್ನಿ. ಒಕ್ಕೂಟದ ಇವತ್ತು ವಿಶ್ವನಾಥನಹಳ್ಳಿಯ ಈ ಕೆರೆಯ ಏನು ಗೋಕಟ್ಟೆ ಕೆರೆ ಇದೆ, ಅದಕ್ಕೊಂದು ಯೋಗ ಬಂದಿದೆ. ನಿಮ್ಮ ಊರಿನ ಎಲ್ಲ ಹಿರಿಯರು, ಆ ಕ್ಷೇತ್ರದ ಸ್ವಾಮಿಯ ಆಶೀರ್ವಾದ, ಪೂಜ್ಯರ ಆಶೀರ್ವಾದ, ಎಲ್ಲರ ಒಂದು ಆಶೀರ್ವಾದದಿಂದ ಈ ಗೋಕಟ್ಟೆಗೆ ಪುನಶ್ಚೇತನ ಆಗುವಂಥ ಒಂದು ಸುಯೋಗ ಬಂದಿದೆ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಒಂದು ದೇವಸ್ಥಾನ ಆಗಬೇಕು, ಒಂದು ಊರಲ್ಲಿ ಸತ್ಕಾರ್ಯ ಆಗಬೇಕು ಅಂದರೆ ನಮ್ಮ ಶಕ್ತಿ ಇದ್ದರೆ ಸಾಕಾಗಲ್ಲ. ಇಲ್ಲಿಂದ ಒಂದು ದೈವ ಶಕ್ತಿ ಮತ್ತು ದೈವ ಪ್ರೇರಣೆ ಆಗಬೇಕು. ಇಲ್ಲಿದ್ರೆ ಯಾರಿಂದಲೂ ನಾವು ಹೇಳ್ತೇವಲ್ಲ, ಒಂದು ಹುಲ್ಲು ಕಡ್ಡಿ ಕೂಡ ಯಾರಿಗೂ ನಾನು ಮಾಡಿದೆ, ನಾವು ಮಾಡಿದೆ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಅವರ ಪ್ರೇರಣೆ ಇರಬೇಕು, ಅವರ ಶಕ್ತಿ ಇರಬೇಕು, ಆಶೀರ್ವಾದ ಇರಬೇಕು. ಅದಕ್ಕಾಗಿ ಈ ಯೋಗ ಬಂದಿದೆ ಅಂತ ನಾನು ಹೇಳ್ತೀನಿ. ಈ ಒಂದು ಪುಣ್ಯದ ಕಾರ್ಯಕ್ಕೆ, ಯಾಕೆ ಪುಣ್ಯದ ಕಾರ್ಯ ಅಂದರೆ ದೇವಸ್ಥಾನ ಕಟ್ಟುವುದು, ಒಂದು ಕೆರೆ ಪುನಶ್ಚೇತನ ಮಾಡುವುದು ಎರಡು ಸಮಾನ ಅಂತ ಪೂಜ್ಯರು ಯಾವಾಗಲೂ ಹೇಳ್ತಾರೆ. ಎರಡೂ ಕೂಡ ಜನರಿಗೆ ನೇರ ಸಹಾಯವನ್ನು ಮತ್ತು ಅಗತ್ಯತೆಗಳನ್ನು ಪೂರೈಸುವಂಥ ಕೇಂದ್ರಗಳು. ಒಂದು ಶ್ರದ್ಧಾ ಕೇಂದ್ರ ಆದರೆ ಇನ್ನೊಂದು ನಮ್ಮ ಭಕ್ತಿ ಮತ್ತು ನಮ್ಮ ಅಗತ್ಯತೆ ಕೇಂದ್ರ. ಹಾಗಾಗಿ ಎರಡೂ ಅತ್ಯಂತ ಪುಣ್ಯದ ಕೇಂದ್ರ. ದೇವಸ್ಥಾನದಲ್ಲಿ ತೀರ್ಥ ಕೊಟ್ಟರೆ ನಮಗೆ ಇಲ್ಲಿ ಕೂಡ ಗಂಗೆ ತೀರ್ಥವನ್ನು ಕೊಡ್ತಾರೆ. ಹಾಗಾಗಿ ಅದು ಸಮಾನ ಅಂತ ಹೇಳ್ತಾರೆ. ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸುವಂಥ ಇಲ್ಲಿಯ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಜನಜಾಗೃತಿಯ ಕಾರ್ಯಕ್ರಮದಲ್ಲಿ ಯಾವತ್ತೂ ನಮ್ಮ ಜೊತೆಗೆ ಕೆಲಸವನ್ನು ಕ್ಷೇತ್ರದ ಸೇವೆ ಅಂತ ಮಾಡ್ತಾ ಇರುವಂಥ ನಮ್ಮ
ಜನಜಾಗೃತಿ ವೇದಿಕೆಯ ಸದಸ್ಯರಿದ್ದಾರೆ, ದೇವರಾಜಣ್ಣ ಅವರಿದ್ದಾರೆ. ನಮ್ಮ ಕೆರೆ ಸಮಿತಿಯ ಪುಣ್ಯದ ಕೆಲಸದಲ್ಲಿ ಸಾರಥ್ಯವನ್ನು ವಹಿಸಿರುವಂತಹ ನಮ್ಮ ಕೆರೆ ಸಮಿತಿ ಅಧ್ಯಕ್ಷರಿದ್ದಾರೆ, ಸದಸ್ಯರಿದ್ದಾರೆ, ಪಂಚಾಯತ್ನವರು. ಜಿಲ್ಲೆಗೆ ಒಬ್ಬ ಒಳ್ಳೆಯ ನಿರ್ದೇಶಕರನ್ನ ಪೂಜ್ಯರು ಕಳಿಸಿಕೊಟ್ಟಿದ್ದಾರೆ, ದಿನೇಶ್ರಿದ್ದಾರೆ, ಯೋಜನಾಧಿಕಾರಿಗಳಿದ್ದಾರೆ, ನಮ್ಮ ಕಾರ್ಯಕರ್ತರು. ತಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಸೇರಿ ಒಂದ್ಸಲ ನಾವು ಗುದ್ದಲಿ ಪೂಜೆ ಅನ್ನೋದಕ್ಕಿಂತ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೇವೆ ಅಲ್ಲ, ಇದು ಸುಸೂತ್ರವಾಗಿ ನಡೀಲಿ ಅಂತ ಹೇಳಿ. ಒಳ್ಳೆ ಕೆಲಸಕ್ಕೆ ವಿಘ್ನಗಳು ಬರಬಾರ್ದು. ಭಾಳ ಸಲ ಏನಾಗುತ್ತೆ, ಒಳ್ಳೆ ಕೆಲಸಗಳಿಗೆ ನೀವೆಲ್ಲ ಹಿಂದೆ ಕೇಳಿದ್ರಲ್ಲ, ಋಷಿಮುನಿಗಳು ಯಾಗ ಮಾಡಿದರೆ ರಾಕ್ಷಸರು ಬಂದು ಉಪದ್ರ ಕೊಡ್ತಾ ಇದ್ರು. ಹಾಗಾಗಿ ರಾಮಲಕ್ಷ್ಮಣರು ಹೋಗಿ ಅದನ್ನ ಕಾವಲು ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಒಳ್ಳೆ ಕೆಲಸ ನೀವು ಮಾಡ್ತೀರಿ, ಅದು ನಿರ್ವಿಘ್ನವಾಗಿ ನಡೀಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ನಮ್ಮ ಆತ್ಮೀಯ ನಿರ್ದೇಶಕರಾಗಿರುವಂತಹ ದಿನೇಶ್ ಅವರು ಹೇಳಿದ್ರು, ಎಷ್ಟು ಕಾರ್ಯಕ್ರಮಗಳು ಧರ್ಮಸ್ಥಳದಿಂದ ಇದೆ. ನಾವೆಲ್ಲ ಹೀಗೆ ಮಾತಾಡ್ತಾ ಹೋದಾಗ ತಾಯಂದಿರೆಲ್ಲ ಹೇಳ್ತೀವಿ ಅಲ್ವಾ, ಧರ್ಮಸ್ಥಳ ಸಂಘ ಅಂತ ಹೇಳಿ ಅಲ್ವಾ, ಧರ್ಮಸ್ಥಳ ಸಂಘ ಆದ್ಮೇಲೆ ಧರ್ಮಸ್ಥಳ ಸಂಘ ಅನ್ನೋದು ಒಂದು ಕಾರ್ಯಕ್ರಮ. ಆ ಸಂಘ ಹೊರತಾಗಿ ಎಷ್ಟು ಕಾರ್ಯಕ್ರಮ ಇದೆ ಅನ್ನೋದು ಒಂದು ಸಣ್ಣ ಪರಿಚಯವನ್ನು ಅವ್ರು ಮಾಡಿದ್ರು ಅಲ್ವಾ. ಎಷ್ಟು ಕಾರ್ಯಕ್ರಮ, ತುಂಬಾ ಕಾರ್ಯಕ್ರಮಗಳಿದೆ ಧರ್ಮಸ್ಥಳದಿಂದ. ಹಾಗಾದ್ರೆ ಪೂಜ್ಯರು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಯಾಕೆ ಮಾಡ್ತಾರೆ? ಧರ್ಮಸ್ಥಳದಿಂದ ಕೇವಲ ಸಂಘ ಅಷ್ಟೇ ಮಾಡಿದ್ರೆ ಮಾಡ್ತಾ ಹೋಗ್ಬೋದಿತ್ತು, ಅಥವಾ ಕೇವಲ ಕೆರೆಯನ್ನಷ್ಟೇ ಮಾಡಿದ್ರೆ ಸಾಕಿತ್ತು. ಇಷ್ಟೆಲ್ಲ ಕಾರ್ಯಕ್ರಮ ಯಾಕೆ ಮಾಡಿದ್ರು ಅಂದ್ರೆ, ಇದಕ್ಕೆ ಅವ್ರು ಹೇಳ್ತಾರೆ, ಇದೊಂಥರ ಮಾತೃವಾತ್ಸಲ್ಯದಿಂದ ಮಾಡಿದ ಕಾರ್ಯಕ್ರಮ. ಮಾತೃವಾತ್ಸಲ್ಯ ಅಂದ್ರೆ ಏನು? ತಾಯಿಯ ಪ್ರೀತಿ. ಮಕ್ಕಳಿಗೆ ಮಕ್ಳು ಏನ್ ಕೇಳ್ತಾರ, ಏನು ಕಷ್ಟ ಅತ್ತಾಗ, ಅವ್ರ ನೋವಲ್ಲಿದ್ದಾಗ ಏನೇನೋ ತ್ಯಾಗ ಮಾಡಿ ತಾಯಿ ಕೊಡ್ತಾಳೆ. ತನಗೆ ಉಣ್ಣಕ್ಕಿಲ್ಲ ಇದ್ರು ಬಚ್ಚಿಟ್ಟಾದ್ರೂ ಮಕ್ಕಳಿಗೆ ಕೊಡೋದು ತಾಯಿಯ ಪ್ರೀತಿ. ಅದಕ್ಕೆ ಮಾತೃವಾತ್ಸಲ್ಯ ಅಂತೇಳಿ. ಧರ್ಮಸ್ಥಳಕ್ಕೆ ಎಷ್ಟೋ ಜನ ಬರ್ತಾರೆ. ಎಷ್ಟೋ ಸಲ ಅಂಗವಿಕಲರು ಬಂದ್ರೆ, ವಿಶೇಷ ಚೇತನರು ಬಂದ್ರೆ ಅವ್ರು ಯೋಚನೆ ಮಾಡ್ತಾ ಇದ್ರು, ಇಲ್ಲಿ ಯಾರೋ ಒಬ್ರು ನನಗೆ ಸಹಾಯ ಕೊಡಿ ಅಂತ ಹೇಳಿ ಧರ್ಮಸ್ಥಳಕ್ಕೆ ಬಂದ್ರು. ಒಬ್ಬ ವಿಶೇಷ ಚೇತನ ಅಂಗವಿಕಲ ನಡ್ಕೊಂಡು ಬರ್ಲಿಕ್ಕೆ ಆಗದಿದ್ದ ಇಲ್ಲಿ ಬಂದು ನನಗೇನೋ ಸಹಾಯ ಕೇಳಿದ. ಬರ್ಲಿಕ್ಕೆ ಆಗದೆ ಇರುವ ಲಕ್ಷಾಂತರ ಜನ ಇದ್ದಾರಲ್ವಾ ನಮ್ಮ ರಾಜ್ಯದಲ್ಲಿ, ಅವ್ರಿಗೇನ್ ನಾನ್ ಮಾಡ್ಲಿ ಅಂತ ಹೇಳಿದಾಗ ಅವ್ರು ಯೋಚನೆ ಮಾಡಿದ್ದು ಈ ಅಂಗವಿಕಲರಿಗೆ ವೀಲ್ ಚೇರ್ ಕೊಡುವ ಕಾರ್ಯಕ್ರಮವನ್ನು ಮಾಡಿದ್ರು. ಎಷ್ಟೋ ಜನ ನಡೆದಾಡ್ಲಿಕ್ಕೆ ಆಗದಿರುವ 31,000 ಜನರಿಗೆ ಪೂಜ್ಯರು ವೀಲ್ ಚೇರ್ ಕೊಟ್ರು. ಅವರು ಕತ್ಲೆ ಕೋಣೆಯಲ್ಲಿ ಇದ್ರು. ಇಲ್ಲ, ನೀನು ಸ್ವಲ್ಪ ಅಂಗಳದಲ್ಲಾದ್ರೂ ಆ ತಾಯಿ ಮಕ್ಕಳನ್ನ ಓಡಾಡಿಸ್ಲಿಕ್ಕಾಗಲ್ಲ, ದುಡ್ಕೊಂಡಾದ್ರೂ ಮನೆ ಸುತ್ತ ನೋಡ್ಲಿ. ಬೆನ್ನು ಮೂಳೆ ಮುರಿದು ಮಲಗಿದಲ್ಲೇ ಇದ್ರು, ಅವರ ದೇಹ ಇಡೀ ಗಾಯ ಆಗತ್ತೆ. ಅದಕ್ಕೆ ವಾಟರ್ ಬೆಡ್ಗಳನ್ನ ಕೊಟ್ಟರು ಉಚಿತವಾಗಿ.